ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆನೇ ಎದ್ದು ತಿಂಡಿ ತಿಂದು ಬೈಕ್ ತಂದು ತೋಟದ ಕಡೆ ಹೊರಟೆ. ಇದು ಬಂದು ನಮ್ಮ ಹಳೆ ತೋಟ. ನಮ್ಮ ಹಳೆ ತೋಟದಲ್ಲಿ ಚೌಡಮ್ಮ ಅಂತ ಒಂದು ದೇವರಿದೆ. ಎಲ್ಲ ರೈತರಿಗೂ ಹಾಗೂ ಹಳ್ಳಿ ಜನರಿಗೂ ಚೌಡಮ್ಮ ಅಂದರೆ ಗೊತ್ತಿರುತ್ತೆ. ಹಂಗೆ ನಮಸ್ಕಾರ ಮಾಡಿ ಕಾಯಿ ಬಿದ್ದವ ಅಂತ ನೋಡೋಕೋದೆ. ಅಷ್ಟರಲ್ಲಿ 2 ಕಾಯಿ ಬಿದ್ದಿದ್ವು. ಅದನ್ನು ತಗೊಂಡು ಸೀದಾ ನಮ್ಮ ಇನ್ನೊಂದು ತೋಟದ ಕಡೆ ಹೊರಟೆ. ಅಲ್ಲಿ ಗೋಟು ಮತ್ತು ಕಾಯಿ 2 ಬಿದ್ದಿದ್ವು. ಅವನ್ನೆಲ್ಲ ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ತೋಟದ ಹಾದಿ ನೋಡ್ರಿ ಇದು. ಎಲ್ಲ ನಮ್ಮ ಮೇಜಿ ನೋಡೋರು ಆಫ್ ರೋಡಿಂಗ್ ಅಂತ ಬೆಟ್ಟ ಗುಡ್ಡಕ್ಕೆ ಹೋದರೆ ನಾನು ಬೆಳಗ್ಗೆ ಸಂಜೆ ಇಲ್ಲ ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ. ಆಫ್ ರೋಡಿಂಗ್ ಮಾಡಿ ನಮ್ಮ ಗಾಡಿ ನೋಡ್ರಿ ಹೆಂಗಾಗೈತೆ, ಮಣ್ಣಷ್ಟು ಸೇಯಕ್ಕೆ ಮುಟ್ಟೈತೆ. ಈ ಅವಸ್ಥೆಯಲ್ಲಿ ಮನೆಗೆ ಏನಾದರೂ ಗಾಡಿ ತೊಗೊಂಡೋದ್ರೆ ಮನೇಲಿ ಮೆಟ್ಟನೆ ಹೊಡಿತಾರೆ. ಅದಕ್ಕೆ ಸೀದಾ ಚಾನಲ್ಲಿ ಬಂದು ಗಾಡಿ ತೊಳ್ಕೊಂಡು ಮನೆ ಕಡೆ ಹೋದೆ. ಹಂಗೆ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ನಮ್ಮ ಚಿಕ್ಕಪ್ಪ ಬಂದು ಟೀ ಮಾಡ್ಕೊಡು ಅಂದರು. ಹಂಗೆ ಅಡುಗೆ ಮನೆಗೆ ಬಂದು ಟೀ ಮಾಡಿಕೊಟ್ಟು ಹಂಗೆ ಕೆಲಸ ಇತ್ತು ಅಂತ ಶಿವಮೊಗ್ಗ ಕಡೆ ಹೊರಟೆ. ಹಂಗೆ ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ತರಕಾರಿ ತಗೊಂಡು ಬಂದರು. ತರಕಾರಿ ತಗೊಂಡು ಹಂಗೆ ಊರ ಕಡೆ ಹೊರಟೆ. ಹೆಂಗೂ ಮಳೆ ಬರ್ತಾ ಇಲ್ಲ ಅಂತ ಊರು ಸೇರ್ಕೊಳ್ಳೋಣ ಅಂತ ಹೊರಟೆ. ಅಷ್ಟರಲ್ಲಿ ಮಳೆ ಬಾರ್ಸೋಕೆ ಶುರು ಮಾಡ್ತು. ಇಲ್ಲೇ ಪಕ್ಕದೂರಲ್ಲೇ ನಿಂತ್ಕೊಂಡೆ. ಹಂಗೆ ಮಳೆ ನಿಲ್ತು. ಹಂಗೆ ಮನೆ ಕಡೆ ಬಂದೆ. ಸಂಜೆ ಆಗಿದ್ರಿಂದ ಕ್ರಿಕೆಟ್ ಆಡೋಣ ಅಂತ ಹೈಸ್ಕೂಲ್ ಫೀಲ್ಡಿಗೆ ಹೋದೆ. ಇದಾಗಿತ್ತು ಇವತ್ತಿನ ದಿನಚರಿ.